ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2-3 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ರೀಸನ್ ಅಂತೂ ಹೇಳೋಕ್ಕೇನೂ ಇಲ್ಲ, ಜಸ್ಟ್ ಹಾಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ವೀಡಿಯೋಸ್ ಮಾಡ್ಕೊತಾ ಇದೆ, ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಏನೋ ಒಂಥರ ಇಂಟ್ರೆಸ್ಟ್ ಇಲ್ಲಪ್ಪ, ವ್ಯೂಸ್ ಬರ್ತಿಲ್ಲ. ವ್ಯೂಸ್ ಬಂದರೆ ಅಟ್ಲೀಸ್ಟು ಒಂದು ಇಂಟ್ರೆಸ್ಟ್ ಇರುತ್ತೆ, ಮಾಡಬೇಕು ನಾನು ಬ್ಲಾಗ್ಸು ಹಾಕಬೇಕು, ಅಪ್ಲೋಡ್ ಮಾಡಬೇಕು ಅಂತ. ಸೊ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿದ್ರೆ ಸೊ ನನಗೂ ಕೂಡ ವ್ಯೂಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಆದ್ರೇ ನನಗೂ ಕೂಡ ವ್ಯೂಸ್ ಹೋಗೋದು ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ರೂಟೀನ್ ಹೇಗಿದೆ ಅಂದರೆ, ಜಸ್ಟ್ 1 ಗ್ಲಾಸ್ ಹಾಟ್ ವಾಟರ್ಗೆ ಒಂದು ಪೀಸ್ ಆಫ್ ಲೆಮನ್ನ ತೊಗೊಂಡು ಹಾಕ್ಕೊಂಡು ನೀರನ್ನ ಕುಡಿದೆ. ಅದಾದಮೇಲೆ ನಾನಿಲ್ಲಿ ಒಂದು ಸ್ಮೂದಿ ಮಾಡ್ಕೊತಾ ಇದ್ದೀನಿ. ಸೊ ಯಾಕೆ ಅಂತ ಅಂದರೆ, ಬೆಳಗ್ಗೆ ಎದ್ದಿದ್ದೆ ಲೇಟಪ್ಪ, ಏನೂ ಮಾಡ್ಕೊಳಕ್ಕಾಗಿಲ್ಲ ಅಡುಗೆ. ಸೊ ಜಸ್ಟ್ ಮನೆ ಕ್ಲೀನ್ ಮಾಡಿ, ಪೂಜೆ ಮಾಡಿ, ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಸ್ಮೂದಿ ರೆಡಿ ಮಾಡ್ಕೊತಿದ್ದೆ. ಇಲ್ಲಿ ನಾನು ಮಸ್ಕ್ ಮೆಲನು ಮತ್ತು ಕರ್ಬೂಜ ಹಣ್ಣು ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ, ಹಾಲು ಹಾಕಿ, ಸ್ವಲ್ಪ ನೀರು ಹಾಕ್ಕೊಂಡು, ಈ ರೀತಿ ನಾನು ಫಸ್ಟು ಹಾಲು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡಿದ್ದೀನಿ. ನಂತರ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡಿಕೊಂಡು, ಜಸ್ಟ್ ಒಂದು ಚೊಂಬಷ್ಟು, ಆಲ್ಮೋಸ್ಟ್ 250 ml ಅಷ್ಟು ಸ್ಮೂದಿನ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಸೊ ಯಾವುದೇ ಥರ ಸಾಲಿಡ್ ಐಟಮ್ಸ್ ಏನೂ ಇಲ್ಲ, ಜಸ್ಟ್ ಲೈಟಾಗಿ ಲಿಕ್ವಿಡಾಗಿ ತೊಗೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆ ಅಂತೂ ಬ್ರೇಕ್ಫಾಸ್ಟ್ ಇದೆ, ನಾನು ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ಒಂದು ಸ್ಮೂದಿ ತೊಗೊಂಡೆ. ನೋಡೋಣ, ವೆಯ್ಟ್ನ ನಾನು ಚೆಕ್ ಮಾಡ್ತಿದ್ದೀನಿ, ಕಮ್ಮಿ ಆಗಿದೆ. ಬಟ್ 1 ವೀಕ್ ಆದಮೇಲೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ, ಆದರೆ ಮಧ್ಯದಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊತೀನಿ. ಸೊ ಡೈಲಿ ಅಪ್ಲೋಡ್ ಮಾಡಿದ್ರೆ ನನಗೂ ಇಂಟ್ರೆಸ್ಟ್ ಇರೋಲ್ಲ, ಸೊ ವೀಡಿಯೋ ಹಾಕೋಕ್ಕೂ ಬೇಜಾರಾಗುತ್ತೆ. ಒಂದೊಂದು ದಿನ 200 ಗ್ರಾಮ್ 300 ಗ್ರಾಮ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಜಸ್ಟ್ ಒಂದು ದಿನ ಜಾಸ್ತಿ ಆಗಿತ್ತು ಅಷ್ಟೇ. ಈಗ 2 ಡೇಸಿಂದ ಕಮ್ಮಿ ಆಗ್ತಿದೆ. ಓಕೆ, ನೋಡೋಣ, 1-2-3 ಡೇಸಲ್ಲಿ ನಾನು ಒಂದೊಳ್ಳೆ ರಿಸಲ್ಟ್ ಜೊತೆಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿದ್ದೀನಿ, ನೋಡಬೇಕು ಯಾವ ರೀತಿ ರಿಸಲ್ಟು ಬರುತ್ತೆ ಅಂತ. ಅಟ್ಲೀಸ್ಟ್ ಈ ಮಂತ್ ಟಾರ್ಗೆಟಲ್ಲಂತೂ ನಾನೊಂದು 80 kgs ಇಲ್ಲ 78 ಆದರೂ ನೋಡಲೇಬೇಕು. ಸೊ ನೋಡೋಣ, ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವೀಡಿಯೋ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಕೂಡ ನಾನು ಲಿಕ್ವಿಡಲ್ಲೇ ಇದ್ದೀನಿ, ಆಲ್ಮೋಸ್ಟು ಏನು ತೊಗೊಳಕ್ಕೆ ಹೋಗಿಲ್ಲ. ನೋಡೋಣ, ಚೀಟ್ ಮೀಲ್ಸ್ ಅಂತೂ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ, ಹೇಳ್ತೀನಿ, ಏನಾದರೂ ಚೀಟ್ ಮೀಲ್ಸ್ ಮಾಡಿದರೂ ಹೇಳ್ತೀನಿ. ನೆಕ್ಸ್ಟು ಮಧ್ಯಾಹ್ನಕ್ಕೆ ಲಂಚ್ ಬಂದು ನಾನು ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಎಣ್ಣೆ ಹಾಕಿ ಕಡಲೆಬೀಜ ಹುರ್ಕೊಬೇಕಿತ್ತು. ನಾನೇನು ಮಾಡಿದೆ, ಸಾಸಿವೆನ ಹಾಕ್ಬಿಟ್ಟೆ ಡೈರೆಕ್ಟಾಗಿ ಪಲ್ಯಕ್ಕೆ ಮಾಡ್ದಂಗೆ. ಸೊ ಈ ಕಡಲೆಬೀಜ ಹುರ್ಕೊಳ್ಳೋದು ಫ್ಲ್ಯಾಶ್ ಆಗಲಿಲ್ಲ. ಸೊ ಅದಕ್ಕೆ ಸಾಸಿವೆ ಜೊತೆಗೆ ಕಡಲೆಬೀಜನೂ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡು, ನಂತರ ಕಡಲೆಬೇಳೆ ಈರುಳ್ಳಿನ ಅಪ್ಲೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಸಿಕಮ್ ಒಂದು 3-4 ಕ್ಯಾಪ್ಸಿಕಮ್ಮು ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಪಲ್ಯ ಅಂತೂ ಸಖತ್ತಾಗಿರುತ್ತೆ, ತಿನ್ನೋಕ್ಕಂತೂ ಸೈಕಾಗಿರುತ್ತೆ. ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪಲ್ಯ. ನನಗಂತೂ ಫೇವ್ರೆಟ್ ಡಿಶ್ಶು. ನಿಮ್ಗೆ ಯಾರಿಗಾದ್ರೂ ಫೇವ್ರೆಟ್ ಇದ್ದರೆ ಕಮೆಂಟ್ ಮಾಡಿ. ನೋಡ್ತಿದ್ರಲ್ಲ, ಚೆನ್ನಾಗಿ ಉಪ್ಪು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ವೆಯ್ಟ್ ಲಾಸಲ್ಲಿ ಜಾಸ್ತಿ ಏನಪ್ಪ ಅಂತಂದರೆ, ನಾವು ಹೆಚ್ಚಾಗಿ ತಿಂದಂಗೆಲ್ಲ ವೆಯ್ಟ್ ತೋರಿಸುತ್ತೆ, ನಾವು ಎಷ್ಟು ಕಮ್ಮಿ ತಿಂತೀವೋ ಅಷ್ಟು ವೆಯ್ಟ್ ಕಮ್ಮಿ ತೋರಿಸುತ್ತೆ. ಇಷ್ಟೇ ವೆಯ್ಟ್ ಲಾಸ್ ಟ್ರಿಕ್ಕು. ನಾವು ಇವಾಗ ಡೈಲಿ ಚೀಟ್ ಮೀಲ್ಸ್ ಮಾಡ್ತೀವ, ವೆಯ್ಟ್ ಜಾಸ್ತಿ ಹೋಗ್ತಿರುತ್ತೆ. ನಾವು ಫುಡ್ ಅದೇ ನಮ್ಮ ಬಾಯಿಗೆ ಜಿಪ್ ಮಾಡ್ಕೊಬೇಕಷ್ಟೆ, ಅದೊಂದು ಕಂಟ್ರೋಲ್ ಮಾಡ್ಕೊಂಬಿಟ್ರಂತೂ ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಾವು ಹೆಂಗೆ ತಿಂತೀವಿ ಅದ್ರ ಮೇಲಪ್ಪ ವೆಯ್ಟ್ ಲಾಸ್ ಅಂದರೆ ಇಷ್ಟೇ. ನಾವು ಹೆಚ್ಚಾಗಿ ಫುಡ್ ತೊಗೊತೀವಿ, ಲಿಕ್ವಿಡ್ ಫುಡ್ ತೊಗೊಂಡು, ವೆಜಿಟೇಬಲ್ ಫ್ರೂಟ್ಸು ಜಾಸ್ತಿ ತೊಗೊಂಡು, ಈ ಅನ್ನ ಚಪಾತಿ ಮುದ್ದೆ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಈ ಥರ ಮಿಲ್ಲೆಟು ಓಟ್ಸು ಆ ಥರ ಒಂದು ಡ್ರೈ ಫ್ರೂಟ್ಸು ಈ ರೀತಿ ಒಂದು ಸ್ವಲ್ಪ ತೊಗೊಂಡು, ಸ್ವಲ್ಪ ಮೇಂಟೈನ್ ಮಾಡಿಕೊಂಡು, ಲಿಕ್ವಿಡ್ 1-2 ಟೈಮು, 1 ಟೈಮ್ ಮಾತ್ರ ಗಟ್ಟಿ ಪದಾರ್ಥ ಏನಾದ್ರು ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡಿದ್ರೆ ವೆಯ್ಟ್ ಆಟೋಮೆಟಿಕ್ಕಾಗಿ ನೋಡೋದೇ ಬೇಡ, ವೇಯಿಂಗ್ ಮಿಷಿನು, ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಾವು ಅನ್ನ ಪಲ್ಯ ಸಾರು ಚಪಾತಿ ಹಪ್ಪಳ ಬೋಂಡ ಬಜ್ಜಿ ಎಲ್ಲ ತಿನ್ಕೊಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡ್ರೆ ಅದು ಆಲ್ಮೋಸ್ಟ್ ಒಂದು ಅರ್ಧ ಕೆಜಿಯಿಂದ 1 kg ಅಂತ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಕೊನೆಗೆ ಕಾಯಿ ಸ್ವಲ್ಪ ಹಾಗೆ ಕಡಲೆಬೀಜನ ಹುರ್ಕೊಂಡು
ತೊಗೊಂಡಿದ್ದೆ, ಅದೆರಡೂ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಗೊತ್ತಾಗಲ್ಲ ಅಂದ್ಬಿಟ್ಟು. ಸೊ ಆದರೆ ಹೆಲ್ದಿ ಫುಡ್ ಅಂತ ಒಣಮೆಣ್ಸಿನ್ಕಾಯೇ, ಬಟ್ ಇದಂತೂ ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಹೇಳ್ಬೇಕಂದ್ರೆ. ನಂತರ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಗೆ ಇದು ಕಾಯಿ ತುರಿ ಮತ್ತು ಕಡಲೆಬೀಜ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಆಲು ಹೀರೆಕಾಯಿ ಪಲ್ಯಕ್ಕೆ ಮತ್ತು ಕ್ಯಾಪ್ಸಿಕಮ್ ಪಲ್ಯಕ್ಕೆ ಕಡಲೆಬೀಜ ಅಂತೂ ಹುರಿದುಬಿಟ್ಟು ಕಾಯಿ ಜೊತೆಲಿ ಪೌಡ್ರ್ ಮಾಡಿ ಬೇಕಾದ್ರೆ ಗೋಡಂಬಿನೂ ಹಾಕ್ಕೊಂಡು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವ ಥರ ರೊಟ್ಟಿ ಮಾಡ್ತಿದ್ದೀನಿ ಅಂದರೆ, ನನಗೆ ರೊಟ್ಟಿ ತಟ್ಟಕ್ಕೆ ಬರುತ್ತೆ, ಬಟ್ ಒಂದೊಂದು ಸರ್ತಿ ಬರುತ್ತೆ, ಒಂದೊಂದು ಸರ್ತಿ ಬರೋಲ್ಲ. ಸೊ ನನಗೆ ಇವಾಗ ಫುಲ್ಲು ಹೊಟ್ಟೆ ಹಸಿತಾಯಿತ್ತು, ಸ್ಮೂದಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಧ್ಯಾಹ್ನ ಅಂತೂ ಇರೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ರವೆ ಇತ್ತು, ಸಣ್ಣ ರವೆ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎಲ್ಲ ಹಾಕಿ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ದೋಸೆ ಬೇಗ ಎದ್ದೊಳ್ಳಿ ನಾನು ಮಾಡೋದು ರೊಟ್ಟಿ ಕಿತ್ತೋಗ್ದಿರ ನೀಟಾಗಿ ಚೆನ್ನಾಗಿ ಬರಲಿ, ಬೇಗ ಬೇಗ ತಿನ್ಬಿಡೋಣ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು. ಸೊ ವೆಯ್ಟ್ ಲಾಸ್ ಅಂದರೆ ಇಷ್ಟೇನಪ್ಪ, ನಾವು ಹೆಂಗೆ ಕಮ್ಮಿ ಫುಡ್ ತೊಗೊತೀವ ಆ ರೀತಿ ವೆಯ್ಟ್ ಲಾಸ್ ಆಗುತ್ತೆ. ನಾವು ಜಾಸ್ತಿ ಫುಡ್ ತೊಗೊಂಡ್ರೆ ಜಾಸ್ತಿನೇ ಆಗುತ್ತೆ. ಮತ್ತು ಇದೆಲ್ಲದಕ್ಕಿಂತ ಮೇಯ್ನ್ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು. ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂದರೆ ವೆಯ್ಟ್ ಜಾಸ್ತಿ ತೋರಿಸ್ತಾ ಇರುತ್ತೆ. ಮತ್ತು ನೀರು ಕೂಡ ಚೆನ್ನಾಗಿ ಕುಡಿಬೇಕು. ಎಲ್ಲರೂ ಅದೇ ಹೇಳೋದಪ್ಪ, ವೆಯ್ಟ್ ಲಾಸ್ ಅಂದರೆ ಏನು, ಫ್ರೂಟ್ಸ್ ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ, ಲಿಮಿಟ್ ಫುಡ್ ತಿನ್ನಿ, ಲಿಕ್ವಿಡ್ ಫುಡ್ ತಿನ್ನಿ, ನೀರು ಹೆಚ್ಚಾಗಿ ಕುಡೀರಿ, ನಿದ್ದೆ ಚೆನ್ನಾಗಿ ಮಾಡಿ, ಆ್ಯಕ್ಟಿವಿಟೀಸಲ್ಲಿ ವಾಕಿಂಗ್ ಇರಲಿ, ಎಕ್ಸಸೈಸ್ ಇರಲಿ. ಮತ್ತು ಇದು ತೋರಿಸ್ತಿದ್ದೀನಲ್ಲ, ಈ ಚೀಕ್ ಪೀಸ್ ಅಂತೂ ಹೊಟ್ಟೆ ಹಸಿವನ್ನ ಕಡಿಮೆ ಮಾಡುತ್ತಂತೆ. ಕ್ರೇವಿಂಗ್ಸ್ಗೆ ನನಗೆ ಇಷ್ಟು ದಿನ ಕ್ರೇವಿಂಗ್ಸ್ ಹೆಂಗೆ ತಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇದನ್ನು 1-2 ಡೇಸಿಂದ ತೊಗೊಂಡ್ಮೇಲೆ ನಂಗೆ ಹೊಟ್ಟೆ ಹಸಿವು ಅನ್ನೋದೇ ಇಲ್ಲಪ್ಪ. ಹೊಟ್ಟೆ ಒಂದು ಸ್ವಲ್ಪ ತಿಂದಿದ್ರೆ ಸಾಕು, ಅದೊಂದು ಅಷ್ಟು ತೊಗೊಂಡಿರ್ತೀನಿ, ಒಂದು ಹಿಡಿಯಷ್ಟು, ಕೈ ಹಿಡಿಯಷ್ಟು. ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಹೊಟ್ಟೆ ಹಸಿವು ಅನ್ನೋದೇ ಬರೋಲ್ಲ. ನಂಗೆ ಹೊಟ್ಟೆ ಹಸಿತೈತೆ ಅಂದಾಗ ಏನು ಮಾಡ್ತೀನಿ ಗೊತ್ತಾ, ಹೋಗಿ ಒಂದು ಚೊಂಬಲ್ಲಿ ನೀರು ಕುಡಿಯೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಈಗ 1-2 ಡೇಸಿಂದ ಚೆನ್ನಾಗಿ ಹೋಗ್ತಿದೆ ವೆಯ್ಟ್ ಲಾಸು. ಬಟ್ ಬೆಳಗ್ಗೆ ನನ್ನ ಮಗ ಮೊಬೈಲ್ ಇಟ್ಕೊಂಡಿದ್ದ, ಅವ್ನು ನನಗೆ ಮೊಬೈಲೇ ಕೊಟ್ಟಿಲ್ಲ ವೆಯ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ ಆಮೇಲೆ ನೀರೇನೋ ಕುಡಿದ್ಬಿಟ್ಟಿದ್ದೆ. ಸೊ ಹೋಗ್ಲಿ ಬಿಡು, ಇನ್ನೊಂದು ದಿನ ವೆಯ್ಟ್ ರಿವ್ಯೂ ಮಾಡಿದ್ರಾಯ್ತು. ವಾರಕ್ಕೊಂದು ಸತಿ ವೆಯ್ಟ್ ರಿವ್ಯೂ ಮಾಡೋಣ, ಚೆನ್ನಾಗಿರುತ್ತೆ. ಡೈಲಿ ಅಂದರೆ ಒಂದಿನ ಹೆಚ್ಚಾಗುತ್ತೆ, ಒಂದಿನ ಕಮ್ಮಿ ಆಗುತ್ತೆ, ಚೆನ್ನಾಗಿರಲ್ಲ, ಇಂಟ್ರೆಸ್ಟ್ ಇರೋಲ್ಲ ಅನಿಸ್ತು. ಅದಕ್ಕೆ ಸುಮ್ಮನಾದೆ. ನೋಡ್ತಿದ್ದೀರಲ್ಲ, ಅಕ್ಕಿ ರೊಟ್ಟಿ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯ, ಒಂದೇ ಒಂದು ರೊಟ್ಟಿ ತೊಗೊಂಡಿದ್ದೀನಿ, ಪಲ್ಯ ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ. ಅದಾದಮೇಲೆ ಈವ್ನಿಂಗು ರೊಟ್ಟಿ ತಿಂದಮೇಲೆ ಸ್ವಲ್ಪ ದ್ರಾಕ್ಷಿನೂ ತೊಗೊಂಡೆ, ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ನನ್ನ ಮಗ ಬೇರೆ ಬಂದ ಅಜ್ಜಿ ಮನೆಯಿಂದ, ಅವನು ನಾನು ತೊಳೆದಿಟ್ಟಿದ್ದ ದ್ರಾಕ್ಷಿನ ಅವ್ನು ತೊಗೊಂಡು, ನೀನು ಮತ್ತೆ ತೊಳೆದು ತಿನ್ನು ಅಂದ. ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ದ್ರಾಕ್ಷಿನ, ಹೇಳಬೇಕು ಅಂದರೆ ಫ್ರೂಟ್ಸ್ ಅಲ್ವಾ, ಓಕೆ ನಡೆಯುತ್ತೆ ಅಂದ್ಬಿಟ್ಟು. ಸೊ ನೈಟಿಗಂತೂ ನೋಡ್ತಿದ್ರಲ್ಲ, ಕಾರ್ನ್ ನನ್ನ ಫೇವ್ರೇಟಪ್ಪ. ಈ ಕಾರ್ನ್ ತಿಂದರೆ ಏನು ಗೊತ್ತಾ, ಹೊಟ್ಟೆ ಹಸಿಯಲ್ಲ, ಮತ್ತೆ ತಿನ್ನಬೇಕು ಅನ್ನೋದು ಫೀಲ್ ಆಗೋಲ್ಲ. ಸ್ವಲ್ಪ ನೀರು ಕುಡಿಬೇಕು ಅನಿಸುತ್ತೆ, ಆ ನೀರು ಕುಡಿದ್ಮೇಲೆ ನಮ್ಗೆ ಹೊಟ್ಟೆ ಹಸಿವಾಗಲ್ಲ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಸೋದಿಸ್ಕೊಂಡು ಉಪ್ಪು, ಖಾರ, ಚಿಲ್ಲಿ ಪೌಡರ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಿದೆ. ಇದಾಗಿತ್ತು ನೈಟ್ ಡಿನ್ನರ್ ಅಂದರೆ ಎಲ್ಲ ಅನ್ನ ಸಾಂಬಾರು, ರೊಟ್ಟಿ, ಚಪಾತಿ, ಪಲ್ಯ ಅಂದ್ಕೊತಾರೆ. ಎಷ್ಟಿಷ್ಟು ತಿಂದ್ರೇ ಸಣ್ಣ ಆಗೋದು, ಅಷ್ಟಷ್ಟು ತಿಂದರೆ ನಿಜ ಸಣ್ಣ ಆಗೋಲ್ಲ. ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ತೂಕ ನೋಡಬೇಕಂದ್ರೆ ಜಾಸ್ತಿ ತಿಂದಾಗ ನೋಡೋಕ್ಕೆ ಹೋಗ್ಬೇಡಿ. ನಾವು ಲೈಟಾಗಿ ಫುಡ್ ತೊಗೊಂಡಾಗ ಮಾತ್ರ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಳ್ಳಿ, ನಂದೊಂದು ಸಜೆಷನು. ಇದೇನಾದರೂ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.